ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ಶಾಸಕರ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗುಂಡ್ಲುಪೇಟೆ ಇದು ಚಾಮರಾಜನಗರ ಜಿಲ್ಲೆಯ ಒಂದು ವಿಧಾನಸಭಾ ಕ್ಷೇತ್ರ. ಇದು ಅರೆಮಲೆನಾಡು ಪ್ರದೇಶ ಹಾಗೂ ರಾಜ್ಯದಲ್ಲಿಯೇ ಪ್ರಥಮ ಮುಂಗಾರು ಮಳೆ ಇಲ್ಲಿ ಬೀಳುವುದು ಅಂತ ಗುರುತಿಸಲ್ಪಟ್ಟಿದೆ. ಇಲ್ಲಿ ಪ್ರಮುಖವಾಗಿ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಹಾಗೂ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಹೆಸರುವಾಸಿ ಹಾಗೂ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಗಡಿ ಪ್ರದೇಶಗಳಿಗೆ ಹೊಂದಿಕೊಂಡಿದೆ. ತಮಿಳುನಾಡಿನ ಊಟಿ ಮತ್ತು ಕೇರಳದ ವಯನಾಡಿಗೆ ಈ ಕ್ಷೇತ್ರ ತುಂಬಾನೇ ಸಮೀಪ. ಕರ್ನಾಟಕ ರಾಜಕೀಯದಲ್ಲಿ ವಿಶಿಷ್ಟ ಕ್ಷೇತ್ರವಾಗಿ ಗುರುತಿಸಿಕೊಂಡಿದೆ ಗುಂಡ್ಲುಪೇಟೆ. ರಾಜ್ಯದ ಮೊದಲ ಮಹಿಳಾ ಸ್ಪೀಕರ್ ನೀಡಿದ ಕ್ಷೇತ್ರವಿದು. ಇದುವರೆಗೂ 15 ಚುನಾವಣೆಗಳು ಮತ್ತು 1 ಉಪಚುನಾವಣೆಯನ್ನ ಈ ಕ್ಷೇತ್ರ ಕಂಡಿದೆ. 16 ಬಾರಿ ಶಾಸಕರನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳುಹಿಸಿದೆ. ಈ ಕ್ಷೇತ್ರದ ವಿಶೇಷತೆ ಎಂದರೆ 16 ಬಾರಿ ಚುನಾವಣೆಗಳು ನಡೆದಿದ್ದರೂ ಈ ಕ್ಷೇತ್ರವನ್ನ ಕೇವಲ 4 ಮಂದಿ ಮಾತ್ರ ವಿಧಾನಸಭೆಯಲ್ಲಿ ಪ್ರತಿನಿಧಿಸಿದ್ದಾರೆ. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಾರ್ವತ್ರಿಕವಾಗಿ 8 ಬಾರಿ ಮತ್ತೊಂದು ಉಪಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ. ಪಕ್ಷೇತರರು 3 ಬಾರಿ ಹಾಗೂ ಜನತಾದಳ ಯುನೈಟೆಡ್, ಜಾತ್ಯತೀತ ಜನತಾದಳ ಮತ್ತು ಬಿಜೆಪಿ ತಲಾ 1 ಬಾರಿ ಗೆಲುವು ಕಂಡಿವೆ. 1957ರ ಮೊದಲ ಬಾರಿಗೆ ಚುನಾವಣೆ ನಡೆದಾಗ ಕೆಎಸ್ ನಾಗರತ್ನಮ್ಮ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವು ಕಂಡಿದ್ರು. ಒಂದೇ ಕ್ಷೇತ್ರವನ್ನ 7 ಬಾರಿ ಪ್ರತಿನಿಧಿಸಿದ ಕೀರ್ತಿ ಅವರದ್ದು. ಅಲ್ಲದೆ ರಾಜ್ಯದ ಮೊದಲ ಮಹಿಳಾ ಸ್ಪೀಕರ್ ಆಗಿದ್ದು ಈ ಕ್ಷೇತ್ರದ ಮತ್ತೊಂದು ಹಿರಿಮೆ. 1994ರಲ್ಲಿ ಎಚ್.ಎಸ್. ಮಹದೇವ್ ಪ್ರಸಾದ್ ಜನತಾದಳದಿಂದ ಮೊದಲ ಬಾರಿಗೆ ಗೆಲುವನ್ನು ಕಾಣ್ತಾರೆ. ಬಳಿಕ 1999ರಲ್ಲಿ ಜೆಡಿಯು, 2004ರಲ್ಲಿ ಜೆಡಿಎಸ್ನಿಂದ ಗೆದ್ದ ಅವರು 2008ರ ವೇಳೆಗೆ ಕಾಂಗ್ರೆಸ್ ಸೇರ್ತಾರೆ. 2008 ಮತ್ತು 2013ರಲ್ಲಿ ಕಾಂಗ್ರೆಸ್ನಿಂದ ಜಯಶಾಲಿಯಾಗ್ತಾರೆ. 4 ಪಕ್ಷಗಳನ್ನ ಬದಲಿಸಿದ ಮಹದೇವ್ ಪ್ರಸಾದ್ 5 ಬಾರಿ ಗುಂಡ್ಲುಪೇಟೆಯನ್ನ ಪ್ರತಿನಿಧಿಸಿದ್ದಾರೆ. 2013ರ ಅವಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಮಹದೇವ್ ಪ್ರಸಾದ್ ಅಧಿಕಾರದಲ್ಲಿದ್ದಾಗಲೇ 2017ರ ಜನವರಿ 3ರಂದು ಮೃತಪಟ್ಟರು. ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ 2017ರಲ್ಲಿಯೇ ಉಪಚುನಾವಣೆ ನಡೆದು ಮಹದೇವ್ ಪ್ರಸಾದ್ ಅವರ ಪತ್ನಿ ಗೀತಾ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಬಿಜೆಪಿಯ ನಿರಂಜನ್ ಕುಮಾರ್ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದ್ದಾರೆ. ಸತತವಾಗಿ 3 ಬಾರಿ ಸೋಲುಂಡಿದ್ದ ಬಿಜೆಪಿಯ ನಿರಂಜನ್ ಕುಮಾರ್ 2018ರ ಚುನಾವಣೆಯಲ್ಲಿ ಗೀತಾ ಮಹದೇವ್ ಪ್ರಸಾದ್ ವಿರುದ್ಧ ಗೆಲುವು ದಾಖಲಿಸಿ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟರು. ಆದರೆ ಒಂದೇ ಅವಧಿಗೆ ಗುಂಡ್ಲುಪೇಟೆ ಜನ ನಿರಂಜನ್ ಕುಮಾರ್ ಕೈಬಿಟ್ಟರು. 2023ರ ಚುನಾವಣೆಯಲ್ಲಿ ಮಾಜಿ ಸಚಿವ ಮಹದೇವ್ ಪ್ರಸಾದ್ ಅವರ ಪುತ್ರ ಗಣೇಶ್ ಪ್ರಸಾದ್ 1,00,000ಕ್ಕೂ ಅಧಿಕ ಮತಗಳನ್ನ ಪಡೆದು ನಿರಂಜನ್ ಕುಮಾರ್ ಅವರ ವಿರುದ್ಧ ವಿಜಯ ಪತಾಕೆ ಹಾರಿಸಿದ್ದಾರೆ. ರಾಜ್ಯದ ಯುವ ಶಾಸಕರುಗಳಲ್ಲಿ ಗಣೇಶ್ ಪ್ರಸಾದ್ ಮುಂಚೂಣಿಯ ನಾಯಕರಾಗಿ ಮುನ್ನುಗ್ಗುತ್ತಿದ್ದಾರೆ. ಈ ಎಪಿಸೋಡ್ನ ಎಂಎಲ್ಎ ರಿಪೋರ್ಟ್ ಕಾರ್ಡ್ನಲ್ಲಿ ಗುಂಡ್ಲುಪೇಟೆ ಕ್ಷೇತ್ರದ ಮತದಾರರ ಮನದಾಳವೇನು, ಅಂತರಾಳವೇನು, ಹಾಗೆ ಶಾಸಕರ ಸಂಕಲ್ಪ ಏನು ಅನ್ನೋದನ್ನ ಬನ್ನಿ ನೋಡೋಣ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.